ರಾಯಚೂರಿನಲ್ಲಿ ಟಿಪ್ಪರ್ ಮತ್ತು ಟ್ಯಾಂಕರ್ ನಡುವೆ ಮುಖಾಮುಖಿ ಡಿಕ್ಕಿಯಾಗಿದೆ. ಟ್ಯಾಂಕರ್ ಚಾಲಕನಿಗೆ ತೀವ್ರವಾಗಿ ಗಾಯ ಆಗಿದೆ. ಆತನಿಗೆ ಆಸ್ಪತ್ರೆಗೆ ದಾಖಲು ಮಾಡಲಾಗಿದೆ. ರಾಯಚೂರಿನಲ್ಲಿ ಆಗಿರತಕ್ಕಂಥದ್ದು ಟಿಪ್ಪರ್ ಮತ್ತು ಟ್ಯಾಂಕರ್ ನಡುವೆ ಡಿಕ್ಕಿಯಾಗಿದೆ. ಟ್ಯಾಂಕರ್ ಚಾಲಕನಿಗೆ ತೀವ್ರ ಗಾಯ ಆಗಿ ಆತನಿಗೆ ಆಸ್ಪತ್ರೆಗೆ ದಾಖಲು ಮಾಡಲಾಗಿದೆ. ನಗರದ ಯರಮರಸ್ ಬೈಪಾಸ್ನಲ್ಲಿ ನಡೆದಿರತಕ್ಕಂಥ ಘಟನೆ ಇದು. ಯರಮರಸ್ ಬೈಪಾಸ್ ಅಂತೇಳಿ ಅಲ್ಲಿ ನಡೆದಿದೆ. ನಿಯಂತ್ರಣ ತಪ್ಪಿ ಟಿಪ್ಪರ್ನಿಂದ ಅವಘಡ ಆಗಿರತಕ್ಕಂಥದ್ದು. ಬೆಂಜ್ ಟಿಪ್ಪರ್ನಿಂದ ಅಕ್ರಮ ಮರಳು ಸಾಗಣೆ ವೇಳೆ ಅವಘಡ ಶಂಕೆ ವ್ಯಕ್ತ ಆಗ್ತಾ ಇದೆ. ಟಿಪ್ಪರ್ ಚಾಲಕ ಸ್ಥಳದಿಂದ ವಾಹನ ಬಿಟ್ಟು ಪರಾರಿಯಾಗಿದ್ದಾನೆ. ಸ್ಥಳಕ್ಕೆ ನಗರದ ಸಂಚಾರಿ ಪೊಲೀಸರು ಭೇಟಿಯನ್ನು ನೀಡಿ ತನಿಖೆಯನ್ನ ನಡೆಸ್ತಾ ಇದ್ದಾರೆ. ಎಸ್ ವೀಕ್ಷಕರೇ, ಟಿಪ್ಪರ್ ಮತ್ತು ಟ್ಯಾಂಕರ್ ನಡುವೆ ಡಿಕ್ಕಿ ಆಗಿದೆ. ಈ ಒಂದು ಡಿಕ್ಕಿಯಲ್ಲಿ ಚಾಲಕನಿಗೆ ಬಹಳ ಗಂಭೀರಗಳಾಗಿದ್ದಾವೆ. ಟ್ಯಾಂಕರ್ ಚಾಲಕನಿಗೆ ತೀವ್ರವಾಗಿ ಗಾಯ ಆಗಿದೆ. ಆತನಿಗೆ ಆಸ್ಪತ್ರೆಗೆ ದಾಖಲು ಮಾಡಲಾಗಿದೆ. ನಗರದ ಯರಮರಸ್ ಬೈಪಾಸ್ನಲ್ಲಿ ನಡೆದಿರತಕ್ಕಂಥ ಘಟನೆ ಇದು. ನಿಯಂತ್ರಣ ತಪ್ಪಿದ ಬೆಂಚ್ ಟಿಪ್ಪರ್ನಿಂದ ಈ ಅವಘಡ ಸಂಭವಿಸಿದೆ. ಅಕ್ರಮ ಮರಳು ಸಾಗಣೆ ವೇಳೆ ಅವಘಡ ಶಂಕೆ ವ್ಯಕ್ತ ಆಗ್ತಾ ಇದೆ. ಟಿಪ್ಪರ್ ಚಾಲಕ ಸ್ಥಳದಿಂದ ವಾಹನವನ್ನು ಬಿಟ್ಟು ಪರಾರಿಯಾಗಿದ್ದಾನೆ. ಆಕ್ಸಿಡೆಂಟ್ ಅನ್ನು ಮಾಡಿ ಓಡಿ ಹೋಗಿದ್ದಾನೆ. ಸ್ಥಳಕ್ಕೆ ನಗರದ ಸಂಚಾರಿ ಪೊಲೀಸರು ಭೇಟಿ ನೀಡಿ ತನಿಖೆಯನ್ನು ನಡೆಸ್ತಾ ಇದ್ದಾರೆ. ವೀಕ್ಷಕರೇ, ದೃಶ್ಯದಲ್ಲಿ ಟಿಪ್ಪರ್ ಮತ್ತು ಟ್ಯಾಂಕರ್ ನಡುವೆ ಡಿಕ್ಕಿ ಆಗಿದೆ. ಆ ಟ್ಯಾಂಕರ್ ಸ್ಥಿತಿ ಏನಾಗಿದೆ ಅಂತ ಹೇಳಿ ದೃಶ್ಯದಲ್ಲಿ ನೀವು ಗಮನಿಸ್ತಾ ಇದ್ದೀರಿ. ಟ್ಯಾಂಕರ್ ಗುರುತು ಸಿಗದೇ ಇರೋ ಸ್ಥಿತಿಯಷ್ಟು ನಜ್ಜುಗುಜ್ಜಾಗಿ ಹೋಗಿದೆ. ರಾಯಚೂರಿನಲ್ಲಿ ನಡೆದಿರತಕ್ಕಂಥ ಘಟನೆ ಇದು. ನಗರದ ಯರಮರಸ್ ಬೈಪಾಸ್ ಅಂತ ಹೇಳಿ ಆ ಒಂದು ಬೈಪಾಸ್ನಲ್ಲಿ ಆಕ್ಸಿಡೆಂಟ್ ಆಗಿದೆ. ಅಕ್ರಮ ಮರಳು ಸಾಗಣೆ ವೇಳೆ ಅವಘಡ ನಡೆದಿದೆ ಅನ್ನುವುದು, ಅಂದರೆ ಟಿಪ್ಪರ್ ಬೆಂಚ್ ಲಾರಿ ಇದೆಯಲ್ಲ, ಅಕ್ರಮವಾಗಿ ಮರಳು ಸಾಗಿಸ್ತಾ ಇತ್ತ ಅನ್ನುವಂಥ ಸಂಖ್ಯೆಗಳು ವ್ಯಕ್ತವಾಗಿದ್ದಾವೆ. ನೋಡಿ, ಆಕ್ಸಿಡೆಂಟ್ ಮಾಡಿ ಟಿಪ್ಪರ್ ಚಾಲಕ ಓಡಿ ಹೋಗಿದ್ದಾನೆ. ಸ್ಥಳದಲ್ಲಿ ಇಲ್ಲ. ನೀವು ದೃಶ್ಯದಲ್ಲಿ ಗಮನಿಸ್ತಾ ಇದ್ದೀರಿ ಯಾವ ರೀತಿ ಆಕ್ಸಿಡೆಂಟ್ ಆಗಿದೆ ಅಂತ.